ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನಲ್ಲಿ ಈಗಾಗಲೇ ಮನೆ ಮೇಲೆ ಗುಡ್ಡ ಕುಸಿತ ಆಗಿ ತಾಯಿ ಮಗು ಇನ್ನೋರ್ವ ಮಗು ಒಟ್ಟು 2 ಜನ ಮಕ್ಕಳು ತಾಯಿ ಮಣ್ಣೊಳಗಡೆ ಸಿಲುಕಾಕೊಂಡು ಬಿಟ್ಟಿದ್ರು. ಅವರನ್ನ ರಕ್ಷಣೆ ಮಾಡೋ ಕಾರ್ಯಾಚರಣೆ ನಡೀತಾ ಇದೆ. ಮಂಗಳೂರಿನಲ್ಲಿ ಅವಶೇಷಗಳ ಅಡಿ ಸಿಲುಕಿದ್ದ ಓರ್ವ ಮಗು ಸಾವನ್ನಪ್ಪಿದೆ ಗೊತ್ತಾಗ್ತಾ ಇದೆ. ಮಂಗಳೂರಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿತ್ತಲ್ಲ, ರಕ್ಷಣಾ ಕಾರ್ಯಾಚರಣೆ ನಡೀತಾ ಇತ್ತು. ಅದರಲ್ಲಿ ಒಂದು ಮಗು ದುರ್ಮರಣ ಆಗ್ತಿದೆ, ಸಾವನ್ನಪ್ಪಿದೆ. ಸುರಕ್ಷಿತವಾಗಿ ಹೊರಗೆ ತೆಗೆಯೋದಕ್ಕಾಗಿಲ್ಲ, ಗಂಭೀರವಾಗಿತ್ತು ಪರಿಸ್ಥಿತಿ ಅನ್ನೋದನ್ನ ನಾವು ಈಗಾಗಲೇ ಹೇಳಿದ್ವಿ. ಆ ಮಗು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವಶೇಷಗಳ ಅಡಿ ತಾಯಿ ಇಬ್ಬರು ಮಕ್ಕಳು ಸಿಲುಕಾಕೊಂಡಿದ್ರು. ಅದರಲ್ಲಿ ಒಂದು ಮಗು ಸಾವನ್ನಪ್ಪಿರೋದ್ರ ಬಗ್ಗೆ ಅಪ್ಡೇಟ್ ಗೊತ್ತಾಗ್ತಾ ಇದೆ. ಮಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಈ ಗುಡ್ಡ ಕುಸಿತ ಆಗಿತ್ತು. ಅದು ಕೂಡ ಮನೆ ಮೇಲೇನೆ ಕುಸಿತ ಆಗಿತ್ತು. ಆ ಮನೆ ಕೆಳಗಡೆ ಅವಶೇಷಗಳ ಅಡಿ ಸಿಲುಕಿರುವಂತಹ ಇಬ್ಬರು ಮಕ್ಕಳು ತಾಯಿಯ ರಕ್ಷಣೆ ಮಾಡೋದಕ್ಕೆ NDRF SDRF ಸಿಬ್ಬಂದಿ ಹರಸಾಹಸ ಮಾಡ್ತಾ ಇದ್ರು. ಅದರಲ್ಲಿ ಈಗ ಒಂದು ಮಗು ಸಾವನ್ನಪ್ಪಿರೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸಾವಿನ ದವಡಿಯಲ್ಲೂ ಕೂಡ ತಾಯಿ ತನ್ನ ಮಕ್ಕಳನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ಲು. ಮಕ್ಕಳನ್ನ ಒಂದು ರೀತಿಯಾಗಿ ಔಚ್ಕೊಂಡು ಇಟ್ಕೊಂಡಿದ್ಲು. ಬಟ್ ಈಗ ಆ ಮಗು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಮಗುವಿನ ಪರಿಸ್ಥಿತಿ ಚಿಂತಾಜನಕ ಆಗಿತ್ತು. ಆ ಮಗು ಈಗ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿತ್ತು. ಬೆಳಗ್ಗೆಯಿಂದ ಕೂಡ ನಡೀತಾ ಇದ್ದಂಥ ರಕ್ಷಣಾ ಕಾರ್ಯಾಚರಣೆ ಇದು. ಮಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಗುಡ್ಡ ಕುಸಿದ್ಬಿಟ್ಟಿತ್ತು ಮನೆ ಮೇಲೇನೆ. ಹೀಗಾಗಿ ಇಬ್ಬರು ಮಕ್ಕಳು ತಾಯಿ ಅವಶೇಷಗಳ ಅಡಿ ಸಿಲುಕಾಕೊಂಡು ಬಿಟ್ಟಿದ್ರು. ಅವ್ರನ್ನ ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಬರಬೇಕು ಅಂತ NDRF SDRF ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ರು. ಬಟ್ ಈಗ ಒಂದು ಮಗು ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಅನಾಹುತ ಆಗಿದ್ರು ಕೂಡ ಪಾಪ ಪುಟ್ಟ ಕಂದಮ್ಮನಿಗೆ ಇದ್ಯಾವುದೂ ಅರಿವಿರಲಿಲ್ಲ. ತಾಯಿಯ ಕಂಕಳಲ್ಲಿ ಆಟವಾಡ್ತಾ ಇತ್ತು. ಅದು ಕಿರ್ಚೋದು, ಅಳುವಂಥದ್ದು ಎಲ್ಲ ಕೂಡ ಶಬ್ದಗಳು ಕೇಳಿಸ್ತಾ ಇತ್ತು. ಬಟ್ ಈಗ ಅದರಲ್ಲಿ ಒಂದು ಮಗು ಸಾವನ್ನಪ್ಪಿರೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಓರ್ವ ಮಗುವನ್ನ ಹೊರ ತೆಗೆದಿದ್ದಾರೆ. ಅಂದರೆ ಇಬ್ಬರು ಮಕ್ಕಳು ಮತ್ತು ತಾಯಿಯಲ್ಲಿ ಸಿಲುಕಾಕೊಂಡಿದ್ದು, ಅದರಲ್ಲಿ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಯಲ್ಲಿ ಒಂದು ಮಗು ಸಾವನ್ನಪ್ಪಿದೆ. ಅದರ ಪರಿಸ್ಥಿತಿ ಈಗಾಗಲೇ ಚಿಂತಾಜನಕ ಆಗಿತ್ತು. ಆದಷ್ಟು ಬೇಗ ಹೊರಗೆ ತೆಗಿಬೇಕು ಅಂತ ನಾವು ಕೂಡ ಅಂದ್ಕೊಳ್ತಾ ಇದ್ವಿ. ಬಟ್ ನೋಡಿ, ಒಂದು ಮಗು ಸಾವನ್ನಪ್ಪಿದೆ. ಅಲ್ಲಿಗೆ ಇಬ್ಬರು ಈ ಘಟನೆಯಲ್ಲಿ ಸಾವನ್ನಪ್ಪಿದಂತಾಯಿತು. ಪ್ರೇಮ ಪೂಜಾರಿ ಈ ಮಗು ಸಾವನ್ನಪ್ಪಿರೋದು. ಒಟ್ಟು 6 ಜನ ಆ ಮನೆಯಲ್ಲಿದ್ದರು. ಅದರಲ್ಲಿ ಸೀತಾರಾಮ್ ಪೂಜಾರಿ ಹೆಂಗೋ ಹೊರಗೆ ಬಂದರು. ಅವ್ರ ಕಾಲು ಕಟ್ಟಾಗಿದೆ. ಬಟ್ ಇನ್ನೊಬ್ಬರು ಕಾಂತಪ್ಪ ಪೂಜಾರಿ ಏನಿದ್ದಾರೆ, ಕಾಂತಪ್ಪ ಪೂಜಾರಿ ಅವರೇ ಕಾಲು ಕಟ್ಟಾಗಿದೆ. ಸೀತಾರಾಮ್ ಪೂಜಾರಿ ಅವರು ಅಲ್ಲಿಂದ ಹೆಂಗೋ ಓಡ್ಕೊಂಡು ಬಂದರು, ಅವ್ರು ಬದುಕುಳಿದಿದ್ದಾರೆ. ಈ ತಾಯಿ ಅಶ್ವಿನಿ ಮತ್ತು ಅವರ ಮಕ್ಕಳು ಸಿಲುಕಾಕೊಂಡಿದ್ರು. ಅದರಲ್ಲಿ ಒಂದು ಮಗು ಸಾವನ್ನಪ್ಪಿರೋದ್ರ ಬಗ್ಗೆ ಸದ್ಯ ಅಪ್ಡೇಟ್ ಸಿಗ್ತಾ ಇದೆ. ಮನೆ ಮೇಲೆ ಗುಡ್ಡ ಕುಸಿತ ಆಗಿದ್ದರಿಂದ ಈ ಅವಶೇಷಗಳ ಅಡಿಯಲ್ಲಿ ತಾಯಿ ಇಬ್ಬರು ಮಕ್ಕಳು ಸಿಲುಕಾಕೊಂಡು ಬಿಟ್ಟಿದ್ರು. ಆ ಫೋಟೋ ನೋಡಿದ್ರೇ ಎಂಥವ್ರಿಗೂ ಮನ ಕಲಕ್ತಾ ಇತ್ತು, ಬೇಗ ರಕ್ಷಣೆ ಆಗಲಿ ಅಂತೇಳಿ. ಬಟ್ ಅವಶೇಷಗಳ ಅಡಿ ಸಿಲುಕಿದ್ದ ಓರ್ವ ಮಗು ಈಗ ಸಾವನ್ನಪ್ಪಿದೆ. ಕರಳು ಹಿಂಡ್ತಾ ಇದೆ. ತಾಯಿ ಮಗು ಸಿಲುಕಿದಂಥ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರೆ ಸದ್ಯ ನೋಡಿ, NDRF SDRF ಸಿಬ್ಬಂದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಮಗು ಈಗ ಸಾವನ್ನಪ್ಪಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಗುವನ್ನು ಜೀವಂತವಾಗಿ ಹೊರ ತೆಗೆಯೋದಕ್ಕಾಗಿಲ್ಲ. ಕಳೆದ 8 ಗಂಟೆಯಿಂದ ನಡೀತಾ ಇದ್ದಂಥ ಕಾರ್ಯಾಚರಣೆ ಇದು. 8:34 ಈ ಒಂದು SDRF ಮತ್ತು NDRF ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒಂದು ಮಗು, ಅಂದರೆ ಆ ಗೋಡೆ ಕುಸಿತ ಏನಾಗಿತ್ತು, ಆ ಮಣ್ಣು ಕುಸಿತ ಆಗಿದ್ದರಿಂದ, ಗುಡ್ಡ ಕುಸಿತ ಆಗಿದ್ದರಿಂದ ಸ್ಲ್ಯಾಬ್ಗಳೆಲ್ಲ ಕೂಡ ಬಿದ್ದುಬಿಟ್ಟಿದ್ವಲ್ಲ, ಹಾಗಾಗಿ ಆ ಒಂದು ಮಗುವಿನ ಪರಿಸ್ಥಿತಿ ಚಿಂತಾಜನಕ ಆಗಿತ್ತಲ್ಲ, ಆ ಮಗು ಈಗ ಬದುಕುಳಿದಿಲ್ಲ.